ನಮಸ್ತೆ. ಅಂಜನಾ ಫಾರ್ಮ್ಸ್ VVS ಆರ್ಗ್ಯಾನಿಕ್ಸಿಂದ ಡಾಕ್ಟರ್ ಗೋವಿಂದಾಚಾರ್ಯ ಮಾತಾಡ್ತಾ ಇದ್ದೀನಿ. ಸೊ ನಾವು ಈಗ ಮಾನ್ಸೂನ್ ಪ್ರಿಪೇರ್ ಆಗಲಿಕ್ಕೆ ಲ್ಯಾಂಡಲ್ಲಿ ಸುತ್ತಮುತ್ತಲಿರುವಂತಹ ಗಿಡಗಂಟೆಗಳು ಏನು ಬೆಳ್ಕೊಂಡಿರುತ್ತೆ ಅದೆಲ್ಲ ನಾವು ಕ್ಲೀನ್ ಮಾಡ್ತೇವೆ. ಅದು ಕ್ಲೀನ್ ಮಾಡಿದಾಗ ಏನಾಗುತ್ತೆ ಅಂದರೆ, ಏನಂದರೆ ಅದರಲ್ಲಿರುವಂಥ ಎಲೆಯನ್ನು ಯೂಸ್ ಮಾಡಿಕೊಂಡು ಗದ್ದೆಗೆ ನಾವು ಗೊಬ್ಬರ ಥರ ಯೂಸ್ ಮಾಡ್ತೇವೆ. ಸೊ ಆಮೇಲೆ ಈ ಗಿಡಗಂಟೆಗಳಿಂದ ಬದಿಲಿಟ್ರೆ ಏನಾಗುತ್ತೆ ಅಂದರೆ ಫೆನ್ಸಿಂಗ್ ಥರ ಆಗುತ್ತೆ. ಸೊ ದಟ್ ಬೇರೆ ಪ್ರಾಣಿಗಳು ಎಲ್ಲ ಬರೋದಿಲ್ದಾಗೆ ತಡೀತದೆ. ಆಮೇಲೆ ಅದು ಸೈಡಲ್ಲಿ ಮರ ಇರೋದ್ರಿಂದ ಅದು ಬೆಳೆದು ಸಾಮಾನ್ಯವಾಗಿ ವರ್ಷಕ್ಕೂ ಅದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಮಗಿದೊಂದು ಸ್ವಲ್ಪ ಕೆಲಸ ಇರ್ತದೆ, ಅದನ್ನು ಜಾಸ್ತಿ ಆದ ಎಲೆಗಳನ್ನು ಬೇಡದಿರೋಂಥ ಗಿಡಗಳನ್ನು ತೆಗೆದುಬಿಟ್ಟು ಸೈಡಲ್ಲಿ ಹಾಕೋ ಥರ ಒಂದು ಕೆಲಸ ಇರ್ತದೆ. ಸೊ ಇದೆಲ್ಲ ನಮ್ಮ ಲ್ಯಾಂಡು, ನೀವು ನೋಡಿದ್ದೀರ ಮೊದಲಿನ ವೀಡಿಯೋದಲ್ಲೆಲ್ಲ. ಸೊ ಅದಾದಮೇಲೆ ಏನಾಗುತ್ತೆ, ಈ ಗೌರ್ಮೆಂಟವರು ರೋಡ್ ಮಾಡ್ಬೇಕಾದ್ರೆ ದೊಡ್ಡ ಪೈಪ್ ಹಾಕ್ತಾರೆ. ಅದು ಏನಕ್ಕೆ ಪೈಪ್ ಹಾಕ್ತಾರೆ ಗೊತ್ತಿಲ್ಲ. ಅಲ್ಲೆಲ್ಲ ಹೆಚ್ಚು ನೀರು ಹೋಗೋದಿಲ್ಲ ಅಂದರೂ ಅಲ್ಲೊಂದು ದೊಡ್ಡ ಪೈಪ್ ಹಾಕ್ತಾರೆ. ಆ ಪೈಪ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಪೈಪನ್ನು ಹಾಕ್ಬಿಡ್ತಾರೆ. ಆಮೇಲೆ ಆ ನೀರು ಹೋಗೋಕ್ಕೆ ಪಾತ್ರೆ ಮಾಡಿ ಮುಂದೆಲ್ಲ ಒಂದು ಹಳ್ಳ ಇರ್ತದೆ, ಹಳ್ಳಕ್ಕೆ ಹೋಗೋ ಥರ ಮಾಡ್ಬೇಕು. ಪೈಪ್ ಹಾಕಿ ಪಾತ್ರೆಲ್ಲ ಹಾಕಿ ಮಾಡಿ ಕಟ್ಟಿ ಅದು ಮಣ್ಣೆಲ್ಲ ಮಳೆ ಬಂದ ಮಣ್ಣೆಲ್ಲ ತುಂಬಿಕೊಂಡು ಹೊಡೆದೋದು. ಸೊ ನಾನು ಅದನ್ನು JCBಲೆಲ್ಲ ಕ್ಲೀನ್ ಮಾಡಿಸಿ ಅದೆಲ್ಲ ನೀಟಾಗಿ ನೀರು ಹೋಗೋ ಥರ ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಹೊಲದಲ್ಲಿ ಗದ್ದೆಯಲ್ಲಿ ತುಂಬ ಹೆಚ್ಚುವರಿ ನೀರು ಬರೋಕ್ಕೆ ಶುರುವಾಗುತ್ತೆ. ಜಾಸ್ತಿ ನೀರು ಬರಬಾರ್ದು, ಕಡಿಮೆ ನೀರು ಬರಬಾರ್ದು, ಆ ಥರ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಈಗೆಲ್ಲ JCBಲ್ಲ ಅದನ್ನೆಲ್ಲ ತೆಗೆಸಿ ನೀಟಾಗಿ ಪಾತ್ರೆ ಮಾಡ್ತೀವಿ. ಇಲ್ಲಿ ಅಷ್ಟರಲ್ಲಿ ನಿಮಗೆ ಸಿಮೆಂಟ್ ವಾಲ್ ಕಾಣ್ತಿದೆಯಲ್ಲ, ಅದೇ ಪೈಪ್ ಇದು. ಆಮೇಲೆ ನಾವು ಗೊಬ್ಬರನ ಶಿಫ್ಟ್ ಮಾಡ್ತೀವಿ ನಮ್ಮ ಹೊಲಕ್ಕೆ. ಎಲ್ಲ ಕಡೆ ಗುಡ್ಡೆ ಮಾಡ್ತೇವೆ. ಸೊ ದಟ್ ಆ ಗೊಬ್ಬರನ ಲೈಕ್ ಲೇಬರ್ ಇಟ್ಟು ಆಳನ್ನ ಇಟ್ಟು ಚೆಲ್ಲಿಸ್ತೇವೆ ನಾವು. ಮಳೆ ಬಂದಾಗ ಒಂದ್ಸರಿ ಚೆಲ್ಲಿಸಿ ಆಮೇಲೆ ಉಳುಮೆ ಮಾಡ್ತೇವೆ. ಸೊ ದಟ್ ಗೊಬ್ಬರ ಮಿಕ್ಸ್ ಆಗ್ತದೆ ನೆಲದಲ್ಲಿ. ಈಗೆಲ್ಲ ಕಡೆ ಒಂದೊಂದು ಕಡೆನೂ ಒಂದೊಂದು ಗುಡ್ಡೆನ ಮಾಡಿಕೊಂಡು ಆ ಗುಡ್ಡೆನ ಈಸಿ ಆಗುತ್ತೆ. ಯಾಕಂದರೆ ಗುಡ್ಡೆ ಮಾಡಿದಾಗ ಏನಾಗುತ್ತೆ, ಇವರಿಗೆ ಲೇಬರರ್ಸ್ಗೆ ಅಲ್ಲಲ್ಲಿ ಚೆಲ್ಲಲಿಕ್ಕೆ ಗೊಬ್ಬರನ ಈಸಿ ಆಗ್ತದೆ ಅವರಿಗೆ. ಇದು ಫಸ್ಟ್ ಲೆವೆಲ್. ಅದಾದಮೇಲೆ ಪ್ರತಿಯೊಂದು ಬಿತ್ತನೆ ಬೀಜವನ್ನು ನಾವು ಬೀಜಾಮೃತ ಅಂತ ಮಾಡ್ತೇವೆ. ಆ ಬೀಜಾಮೃತದಲ್ಲಿ ಬಿತ್ತನೆ ಬೀಜವನ್ನು ನೆನೆಸಿ ಆಮೇಲೆ ಒಣಗಿಸಿ ಅದನ್ನು ನಾವು ಎಷ್ಟೇ ಕ್ವಿಂಟಾಲ್ ಇದ್ರೂ ಮಾಡ್ತೇವೆ. ಯಾಕಂದರೆ ಅದು ಇಂಪಾರ್ಟೆಂಟು ಬೀಜಾಮೃತ. ಸೊ ಅದನ್ನು ಆಮೇಲೆ ಬಿತ್ತನೆಗೆ ತೊಗೊಂಬರ್ತೇವೆ. ನೆಕ್ಸ್ಟ್ ಬಿತ್ತನೆ ಅದಾದಮೇಲೆ ಲೈಕ್ ಒಂದ್ಸರಿ ಲೆವೆಲ್ ಗೊಬ್ಬರ ನಾವು ಜೀವಾಮೃತ ಅಂತ ಹಾಕ್ತೇವೆ. ಕೆಲವು ಹುಳಗಳು ಬರುವಂಥದ್ದು ಎಲ್ಲ ಕಡಿಮೆ ಆಗ್ತದೆ, ಆಮೇಲೆ ಸ್ಟ್ರೆಂತ್ ಬರ್ತದೆ. ನಾವು ಹಾಕಿರೋ ಬೆಳೆಗೆ ಸ್ಟ್ರೆಂತ್ ಬಂದು ಒಳ್ಳೆ ಇಳುವರಿ ಕೊಡುವಂಥದ್ದು ಆಗ್ತದೆ. ಇದೆಲ್ಲ ಆರ್ಗ್ಯಾನಿಕ್ ಮೆನ್ಯೂರೇ ಯೂಸ್ ಮಾಡೋದು. ಇದರಲ್ಲಿ ಯಾವುದು ನಾವು ಬೇರೆ ಮೆನ್ಯೂರ್ ಯೂಸ್ ಮಾಡೋದಿಲ್ಲ, ನಾವು ಗೊಬ್ಬರ ಯೂಸ್ ಮಾಡೋದಿಲ್ಲ. ನಮ್ಮದು ಏನೇ ಬೆಳೆ ಬೆಳಿತೀವೋ ನಾವು ಇದು 100% ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿರುತ್ತೆ. ಆಮೇಲೆ ಇವರಿಗೆ ಡೌಟ್ಸ್ ಇರುತ್ತೆ, ನೀವೇನೋ ಆರ್ಗ್ಯಾನಿಕಲ್ಲಿ ಬೆಳಿತೀರಾ, ನಿಮ್ಮ ಪಕ್ಕದಲ್ಲಿರೋ ಗದ್ದೆಯವರು ಕೆಮಿಕಲ್ ಹಾಕ್ತಾರೆ, ಅದು ಮಳೆ ನೀರಲ್ಲಿ ಬಂದು ನಿಮ್ಮ ಗದ್ದೆಗೆ ಸೇರ್ಕೊಂಡು ಹೋಗ್ತಾರಲ್ಲ ಅಂತ. ದಟ್ಸ್ ಅ ವ್ಯಾಲಿಡ್ ಕ್ವಶನ್. ಬಟ್ ಏನಂದರೆ, ನನ್ನ ಗದ್ದೆ ಸುತ್ತಲೂ ನಾನೊಂದು ಟ್ರೆಂಚ್ ಮಾಡಿಸಿದ್ದೇನೆ. ಸೊ ದ್ಯಾಟ್ ಮಳೆ ನೀರು ಬಂದರೆ ಆ ಟ್ರೆಂಚಲ್ಲಿ ನೀರು ಹೋಗಿ ಆ ನೀರು ಹಳ್ಳಕ್ಕೆ ಹೋಗುತ್ತೆ. ಆ ನೀರು ನಮ್ಮ ಗದ್ದೆಗೆ ಸೇರೋದಿಲ್ಲ. ಇನ್ನೊಂದು ಏನಂದರೆ, ನಿಮ್ಮ ಪಕ್ಕದಲ್ಲಿ ಹಿಂದೆಯಲ್ಲಿರೋ ಗದ್ದೆಯಲ್ಲಿ ಯಾರೂ ವ್ಯವಸಾಯ ಮಾಡ್ತಾಯಿಲ್ಲ, ಅಗ್ರಿಕಲ್ಚರ್ ಮಾಡ್ತಾಯಿಲ್ಲ. ಅವರು ಬರೀ ಕೆಲವರು ಹುಣಸೆ ಮರ ಹಾಕಿದ್ದಾರೆ, ಕೆಲವರು ಹಾಗೆ ಖಾಲಿ ಬಿಟ್ಟಿದ್ದಾರೆ. ನನ್ನ ರೋಡ್ ಸೈಡ್ ದಾಟಿ ಆಚೆ ಸೈಡು ಗದ್ದೆಯಲ್ಲಿ ಅವರು ಜೋಳ ಬೆಳೀತಾರೆ. ಈ ಹಸುಗಳಿಗೆ ಮೇವಿಗೆ ಅಂತ ಜೋಳ ಬೆಳೀತಾರೆ. ಜೋಳ ಬೆಳೆಯೋದಕ್ಕೆ ಅವ್ರು ಕೆಮಿಕಲ್ ಹಾಕೋದಿಲ್ಲ. ಸೊ ಹಾಗಾಗಿ ಇದರಿಂದ ನನ್ನ ಫಾರ್ಮ್ ಏನಿದೆ ಸೇಫ್ ಆಗಿದೆ. ಇದು ಅಪ್ಡೇಟ್ ನಾನು ಕೊಡಬೇಕು ಅಂತ